ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ, ಅಲ್ಲೊಂದು ಇಬ್ಬರು ಇಂಥವ್ರು ಅದಾರ. ಆ ಒಂದು ಮೌಲ್ಯಗಳನ್ನು ನೋಡಿದೆ ನಾನು. ಅವರಿಗೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತದೆ. ISIS ಸಂಪರ್ಕ ಇದ್ದವ್ರು ಇದ್ದರು ವೇದಿಕೆ ಮೇಲೆ. ನಿನ್ನೆ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಒಬ್ಬ ISIS ಸಂಪರ್ಕದಲ್ಲಿರುವಂಥ ಮೌಲ್ವಿ ಇದ್ದ. ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ CM ಸಿದ್ದರಾಮಯ್ಯವ್ರು ಹೋಗಿ ತೆಗೆಸ್ರಿ, ಇಂಟೆಲಿಜೆನ್ಸ್ ಐತಲ್ಲ ನಿಮ್ಮದು, ಪೊಲೀಸ್ ಇಲಾಖೆ ಐತಲ್ಲ ಬಿಜಾಪುರ. ಹೌದು, ಹೇಳ್ತಾ ಇದ್ದೀನಲ್ರಿ, ಗಂಭೀರವಾಗಿಯೇ ಮಾತಾಡ್ತೀನಿ. ಏನು ಹೊರಗಡೆಗೆ ಮಾತಾಡ್ತೇನೆ ನಾನು? ಅಂಥ ಒಬ್ಬ ಇದ್ದಾನೆ ಅದರೊಳಗೆ ISIS ಸಂಪರ್ಕಿದ್ದವ್ರು. ಅದನ್ನು ಅವರು ನೋಡ್ರಿ, ಅವರು ಕೇಳ್ಕೋಬೇಕು. ಯಾವುದೇ ಸಭೆಗೆ ಹೋಗ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಹೋಗ್ತಾರಂದ್ರೆ ಎಲ್ಲನೂ ಮಾಹಿತಿ ತೊಗೊಂಡಿರ್ತಾರೆ. ಅಂಥ ಒಬ್ಬ ISIS ಸಪೋರ್ಟ್ ಮಾಡವ ಹಿಂದೆ ಬಿಜಾಪುರ್ನಲ್ಲಿ ಗೋಹತ್ಯೆ ನಿಷೇಧ ಆಗ್ಬೇಕಂತ ನಾವು ಹೇಳಿದಾಗ ನಮ್ಮನ್ನೇ ಮುಗಿಸಿಬಿಡ್ತೀನಿ ಅಂತ ಹೇಳೋದಂಥವ್ನು ಇವತ್ತು ವೇದಿಕೆ ಮೇಲಿದ್ದ. ನಾ ಹೇಳ್ತೀನಿ ಮುಂದೆ ಇನ್ನೇನು ಒಂದು ವಾರ ತಡೀರಿ, ಅವ ISIS ಜೋಡೆ ಹೆಂಗಿತ್ತು ಅನ್ನೋದು ಅದನ್ನು ಹೇಳ್ತೀನಿ. ಸರ್, ಈಗ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಮಾಹಿತಿ ಕೇಂದ್ರ ಸರ್ಕಾರ ಕೊಟ್ಟು ಅಂತಾರಲ್ಲ, ಒಳಗಡೆ ಹಾಕ್ಸಲ್ಲ ನೋಡ್ರಿ, ಕೇಂದ್ರ ಸರ್ಕಾರಕ್ಕೂ ಎಲ್ಲ ಮಾಹಿತಿ ಕೊಡ್ತೀನಿ. ಅದನ್ನು ಸೆಂಟ್ರಲ್ ಇಂಟದವ್ರೂ ಅದನ್ನೆಲ್ಲ ನಾವು ಗಮನ ತಂದಿದ್ದೀವಿ. ಮುಂದಿನ ದಿವಸಗಳಲ್ಲಿ ಇಂಥವರ ಒಂದು ವೇದಿಕೆಯಲ್ಲಿ ಏರಿದ್ರೆ ನಮ್ಮ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಭಯೋತ್ಪಾದಕರ ನಂಟಿರುವಂಥವ್ರ ಜೊತೆಗೆ ಮುಖ್ಯಮಂತ್ರಿಗಳು ಇವತ್ತು ಆ ಸಭೆಗೆ ಹೋಗಿದ್ದು ಖಂಡನೀಯ. ನಾನು ಸೈಯದ್ ಮೊಹಮ್ಮದ್ ತನ್ವೀರ್ ಹಾಶ್ಮಿ, ರಾಜ್ಯಾಧ್ಯಕ್ಷರು ಜಮಾತ್ ಅಹ್ಲೆ ಸುನ್ನತ್ ಕರ್ನಾಟಕ, ಸೂಫಿ ಸಂತ ಹಾಗೂ ಧರ್ಮಾಧಿಕಾರಿಗಳು, ಹಜರತ್ ಹಾಶಿಂ ಪೀರ್ ದರ್ಗಾ, ವಿಜಯಪುರ. ಮಾಧ್ಯಮ ಮಿತ್ರರಿಗೆ ಹೇಳುವುದೇನೆಂದರೆ, ನಾನು ಇವತ್ತು ವಿವಿಧ ಮಾಧ್ಯಮಗಳಲ್ಲಿ ವಿಜಯಪುರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ಹೇಳಿಕೆಯನ್ನು ಗಮನಿಸಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇರುವುದಿಲ್ಲ. ದಿನಾಂಕ 4/12/2023 ಹುಬ್ಬಳ್ಳಿಯಲ್ಲಿ ನಡೆದ ಔಲಾದೆ ಗೌಸೆ ಆಜಂ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದು, ಇದೇ ವೇದಿಕೆಯಲ್ಲಿ ವಿವಿಧ ದರ್ಗಾದ ಪೀಠಾಧೀಶರು, ರಾಜಕೀಯ ಧುರೀಣರು, ವಿಶೇಷವಾಗಿ ದೀನದಲಿತರ ಬಂಧು, ಕರ್ನಾಟಕದ ಜನಪ್ರಿಯ ನಾಯಕ, ಎಲ್ಲ ವರ್ಗ ಸಮಾಜದ ಪ್ರಚಲಿತ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕದ ರಾಜ್ಯದ ಕಾನೂನು ಸಚಿವರಾದ ಶ್ರೀ HK ಪಾಟೀಲ್ ಅವರು ಮತ್ತು ರಾಜ್ಯದ ಮಂತ್ರಿಗಳು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಇಸ್ಲಾಂ ಧರ್ಮದ ಸದರಿ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಇವರು ತಮ್ಮ ನಿರಂತರ ರಾಜಕೀಯ ಜೀವನದಲ್ಲಿ ಯಾವುದೇ ಕೋಮಿನವರಿಗೆ ಅಥವಾ ಸಮಾಜದವರಿಗೆ ಸೀಮಿತರಾಗದೆ ರಾಜಕಾರಣದಲ್ಲಿ ಎಲ್ಲ ಧರ್ಮ ಮತ್ತು ಜಾತಿಗಳ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳ ಜನಪ್ರಿಯತೆಯನ್ನು ನೋಡಲಾರದೆ ಹತಾಶರಾಗಿ ಮುಖ್ಯಮಂತ್ರಿಗಳನ್ನು ಗುರಿಯಾಗಿಟ್ಟುಕೊಂಡು ವಿಜಯಪುರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ಹೇಳಿಕೆಯನ್ನು ಗಮನಿಸಿದಾಗ ಅವರು ನನ್ನ ವಿರುದ್ಧ ಹೇಳಿಕೆ ನೀಡಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ನಗರ ಶಾಸಕರ ಈ ಹೇಳಿಕೆಯಲ್ಲಿ ಯಾವುದೇ ಸತ್ಯಾಂಶ ಇರುವುದಿಲ್ಲ ಮತ್ತು ಅವರು ಮುಸ್ಲಿಂ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಉದ್ದೇಶ ತಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸುವುದಕ್ಕೆ ಮಾತ್ರ. ನಾನು ಮಾಧ್ಯಮದ ಮುಖಾಂತರ ಶಾಸಕರಿಗೆ, ಕೇಂದ್ರ ಮತ್ತು ರಾಜ್ಯದ ಎಲ್ಲ ತನಿಖಾ ಸಂಸ್ಥೆಗಳಿಗೆ ಬಯಸುತ್ತೇನೆ, ಶಾಸಕರು ನನ್ನ ಮೇಲೆ ಮಾಧ್ಯಮ ಮುಖಾಂತರ ICS ತಂಥ ಭಯೋತ್ಪಾದಕ ಸಂಘಟನೆ ಜೊತೆ ನಂಟು ಇದೆ ಎಂಬುದರ ಬಗ್ಗೆ ದಾಖಲೆ ಸಮೇತ ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿಕೆ ನೀಡಿದ್ದಾರೆ. ನಾನು ಸಹ ಅವರಿಗೆ ಮಾಧ್ಯಮದ ಮುಖಾಂತರ ನೇರ ಸವಾಲು ಹಾಕುತ್ತೇನೆ. ಒಂದು ವೇಳೆ ನಗರ ಶಾಸಕರು 1 ವಾರದೊಳಗೆ ICS ಜೊತೆ ನಂಟಿದ್ದ ದಾಖಲೆ ಬಿಡುಗೊಳಿಸಬೇಕು. ಇಲ್ಲದಿದ್ದರೆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಾಕಿಸ್ತಾನಕ್ಕೆ ಪಲಾಯನ ಮಾಡಬೇಕು. ನಾನು ಬಿಡಿ ನನ್ನ ಭಕ್ತರು ಮತ್ತು ಶಿಷ್ಯರು ICS ಜೊತೆ ನಂಟಿದೆ ಎಂದು ಸಾಬೀತುಪಡಿಸಿದರೆ ನಾನು ದೇಶವನ್ನು ತ್ಯಾಗ ಮಾಡುತ್ತೇನೆ. ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸುತ್ತೇನೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆ ಖಂಡಿಸುವ ಸಮ್ಮೇಳನದಲ್ಲಿ ದೇಶದ ಪ್ರತಿನಿಧಿಯಾಗಿ ಪಾಲ್ಗೊಳ್ಳುತ್ತೇನೆ ಹಾಗೂ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕೋಮು ಸೌಹಾರ್ದ ಸಮ್ಮೇಳನಗಳಲ್ಲಿ ವಿವಿಧ ಧರ್ಮಗಳ ಗುರುಗಳು, ಪೀಠಾಧಿಪತಿಗಳು, ಮಠಾಧೀಶರ ಜೊತೆಯಲ್ಲಿ ಪಾಲ್ಗೊಳ್ಳುತ್ತೇನೆ. ಈಗಾಗಲೇ ಮಾಧ್ಯಮದಲ್ಲಿ ಬಿಂಬಿಸುವ ಫೋಟೋಗಳು ಹಾಕಿ ICS ಜೊತೆ ನಂಟಿದೆ ಎಂದು ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನು ನೀಡುತ್ತಿದ್ದಾರೆ. ಮಾಧ್ಯಮದಲ್ಲಿ ಬಿಂಬಿಸುವ ಫೋಟೋಗಳು ನನ್ನದೇ ಆದಂಥ ಅಫಿಷಿಯಲ್ ಫೇಸ್ಬುಕ್ ಅಕೌಂಟ್ ಖಾದರಿ ಇನ್ನಿಂಗ್ಸ್ನಲ್ಲಿ ಸುಮಾರು 10-12 ವರ್ಷ ಹಿಂದೆ ನಾನು ಇರಾಕ್ ದೇಶದ ಬಾಗ್ದಾದ್ ನಗರದ ಅಂತಾರಾಷ್ಟ್ರೀಯ ಪ್ರಸಿದ್ಧ
ಮಹಾನ್ ಸೂಫಿ ಮೆಹಬೂಬೆ ಸುಬಾನಿ ಗೌಸ್ ಎ ಆಜಮ್ ಇವರ ದರ್ಶನಕ್ಕೆ ಹೋದಾಗ ಅಲ್ಲಿನ ದರ್ಗಾದ ಪೀಠಾಧಿಪತಿಯಾದ ಖಾಲಿದ್ ಜಿಲಾನಿ ಅವರ ಆಶೀರ್ವಚನ ಪಡೆಯುವ ಸಂದರ್ಭದಲ್ಲಿ ತೆಗೆದಂತಹ ಫೋಟೋಗಳು. ಮತ್ತೊಂದು ಫೋಟೋದಲ್ಲಿ ಅವರು ಅಂಗರಕ್ಷಕ ನನ್ನನ್ನು ಅವರ ಪೀಠಕ್ಕೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ತೆಗೆದ ಫೋಟೋ.